ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿಕಾಗಿ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ದೇವರ ಕಡೆಗೆ ದಾಹ ದಿನ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಯೆಶಾಯನ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 1ನೇ ವಾಕ್ಯ ನಿಮಗಾಗಿ ಗೊತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಅಲ್ಲಿ ಹೀಗೆ ಬರೆದಿದ್ದಾರೆ, ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣುರಿ, ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಆಮೇಲೆ ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಇಲ್ಲಿ ಯೆಶಾಯ ಪ್ರವಾದನೆ ನೋಡೋದಾದ್ರೆ ದೇವರು ನಮ್ಮನ್ನು ಬಾಯಾರಿದ ಸಕಲ ಜನರೇ ಬನ್ನಿರಿ ಕುಡಿಯಿರಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಒಂದು ನೀರನ್ನ ಬಾಟಲ್ ತಗೊಂಡಾದ್ರೆ ಅದಕ್ಕೆ 10 ರೂಪಾಯಿ ಬೆಲೆ ಇರುತ್ತೆ. ಅದೇ ತರ ದೇವರು ಫ್ರೀ ಆಗಿ ನಾನು ನಿಮ್ಮನ್ನು ನೀರನ್ನ ಕೊಡ್ತಾ ಇದ್ದೀನಿ, ನಿಮಗೆ ಏನೇನು ಕೊರತಿದೆ ಎಲ್ಲವನ್ನ ನೀಗಿಸ್ತೀನಿ ಎಂಬುದಾಗಿ ದೇವರು ಕೇಳ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ದಾಹದಿಂದ ನಾವು ದೇವರನ್ನ ಹುಡುಕಬೇಕು. ಅಲ್ಲಿ ಫಿಲಿಪ್ಪಿ ಪೌಲನ್ನ ಹೇಳ್ತಾ ಇದ್ರೆ ಅಲ್ಲಿಂದ ಜನರು ಹೊಟ್ಟೆಗಾಗಿ ಮತ್ತೆ ಕೆಟ್ಟ ಕೆಲಸಗಳಲ್ಲಿ ಅವ್ರು ತೊಡಗಿದ್ದಾರೆ. ದೇವ್ರ ಭಯ ದಾಹದಿಂದ ಅವ್ರು ಹುಡುಕ್ತಾ ಇದ್ದಿಲ್ಲ ಎಂಬುದಾಗಿ ಅಲ್ಲಿ ಫಿಲಿಪ್ಪಿ ಪೌಲನ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ ನೋಡೋದಾದ್ರೆ ಪ್ರೀತಿ ಮಕ್ಕಳೇ, ಅಲ್ಲಿ ಹೇಳ್ತಾರೆ ನೋಡಿ, ನಾಶನವೇ ಅವರ ಅಂತ್ಯ, ವ್ಯವಸ್ಥೆ ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿ ಅವರ ಗೌರವ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಅವ್ರು ದೇವರ ದಾಹದಿಂದ ಹುಡುಕ್ತಿದ್ದಿಲ್ಲ, ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ರು. ಅಯ್ಯೋ ದೇವರೇ ಇಲ್ಲ ಎಂಬಂತವರು ಪರಿಸ್ಥಿತಿಯಲ್ಲಿ ಇದ್ರು. ಆದ್ರೆ ಪಾಲ್ ಹೆಚ್ಚಿಸ್ತಾ ಇದ್ದೇನೆ, ನೀವಾದರೂ ದಾಹದಿಂದ ದೇವರನ್ನ ಹುಡುಕಿರಿ, ಭಯಭಕ್ತಿಯಿಂದ ಜೀವಿಸಿರಿ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವನಕ್ಕಾಗಿ ನಾವೇನ್ ಬೇಕೋ ಅದನ್ನ ಕುಡಿಯದೆ ದೇವರಲ್ಲಿ ನಂಬಿಕೆಯಿಂದ ದೇವ್ರು ನಮಗೆ ಏನ್ ಕೊಟ್ಟಿದ್ದನೋ ಒಳ್ಳೆ ರೀತಿಯಲ್ಲಿ ನಾವು ನಡಿಬೇಕು. ದೇವರನ್ನ ದಾಹದಿಂದ ಹುಡುಕಬೇಕು. ಪ್ರೀತಿಯ ಮಕ್ಕಳೇ, ನಮಗೆ ದೇವ್ರು ಎಲ್ಲವನ್ನು ಕೊಡ್ತಾ ಇದ್ದಾರೆ. ನಮಗೆ ಏನ್ ಬೇಕೋ ಅದು ಮಕ್ಕಳಿಗೆ ಅದು ಕೊಡ್ತಾ ಇದ್ದಾರೆ. ಆದ್ರೆ ಪೌಲನು ಅಲ್ಲಿ ಹೇಳ್ತಾರೆ, ಅವ್ರು ನಾಶವಾಗ್ತಾ ಇದ್ದಾರೆ, ನೀವು ಆದರೂ ಭಯಭಕ್ತಿಯಿಂದ ಜೀವಿಸಿರಿ ಎಂಬುದಾಗಿ ಪೌಲನನ್ನು ಹೆಚ್ಚಿಸ್ತೇನೆ. ಹೌದು ಪ್ರೀತಿಯ ಮಕ್ಕಳೇ, ಅಲ್ಲಿ ಮೋಶೆ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ವಿಮೋಚನೆ ಕಾಂಡ 15ನೇ ಅಧ್ಯಾಯ 22ನೇ ವಚನ ನೋಡೋದಾದ್ರೆ ಅಲ್ಲಿ ಇಸ್ರಾಯೇಲರಿಗೆ ನೀರಟಿಕೆ ಆಗಿತ್ತು, ಅವ್ರ ಕೈ ಆಗಿತ್ತು, ಅವ್ರಿಗೆ ನೀರು ಸಿಗ್ಲಿಲ್ಲ. ಎಷ್ಟು ಕಷ್ಟಪಟ್ಟರು ಕೂಡ ಅಯ್ಯೋ ದೇವ್ರೇ ನಮ್ಗೆ ಯಾಕಪ್ಪ ಈ ತರ ಪರಿಸ್ಥಿತಿ, ನಾವು ನೀರು ಕುಡಿಯೋಕೆ ಏನಿಲ್ಲ, ಇವರು ಐಗುಪ್ತ ದೇಶದಿಂದ ಇಸ್ರಾಯೇಲರಿಗೆ ಬರ್ತಾ ಇದ್ದಾರೆ, ಆದ್ರೆ ನೀರನ್ನ ಹೇಗಪ್ಪ ಮಾಡಲಿ ಎಂಬುದಾಗಿ. ಆದ್ರೆ ಅಲ್ಲಿ ಒಂದು ಮಾರ ಎಂಬಂತಹ ಸ್ಥಳದಲ್ಲಿ ದೇವರು ಅವರಿಗೆ ಅದ್ಭುತ ಮಾಡಿದ್ದಾರೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ತರ ಸಮಸ್ಯೆ ಇದ್ದಿರೋ, ಯಾವ ತರ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ದೇವರಿಂದು ನಾವು ದಾಹದಿಂದ ಹುಡುಕುವಾಗ ದೇವರು ಎಲ್ಲವನ್ನು ಒದಗಿಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಾಕ್ಯದ ನೋಡಿದರೆ, ಯಾರಿಗಾದ್ರೂ ನೀರಡಿಕೆ ಆದರೆ ನನ್ನಲ್ಲಿ ಕೇಳಿರಿ, ನಾನು ಅಧಿಕವಾಗಿ ನೀರನ್ನು ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಆತನಲ್ಲಿ ನಂಬಿಕೆಯಿಂದ ಬರಬೇಕು, ದಾಹದಿಂದ ಹುಡುಕಬೇಕು. ದೇವರೇ ನಾನು ನಿನ್ನಲ್ಲಿ ನಂಬಿಕೆ ಇರ್ತೀನಿ, ದಾಹದಿಂದ ದೇವರೇ ನೀನು ಹೇಳಿದಲ್ಲ ಯೆಶಾಯ ಪ್ರವಾದನೆಯಲ್ಲಿ, ಎಲೆ ಬಾಯಾರದ ಸಕಲ ಜನರೇ ಬನ್ನಿರಿ, ನಿಮಗೆ ಹಣವಿಲ್ಲದೆ ನಾನು ನಿಮ್ಮನ್ನು ಕೊಡ್ತೇನೆ ಎಂಬುದಾಗಿ ದೇವ್ರು ಹೇಳಿರ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ದೇವ್ರು ಎಲ್ಲವನ್ನು ಕೊಡ್ತಾರೆ. ನನ್ನ ಮಗ ನನ್ನ ಮಗಳು ಯಾವ ಪರಿಸ್ಥಿತಿಯಲ್ಲಿ ಸಮಸ್ಯೆಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಕಣ್ಣೀರಲ್ಲಿದ್ದಾರೆ, ಆದ್ರೆ ಇಂದು ದೇವ್ರು ನಮ್ಮನ್ನು ಕೊಡುವಂತ ದೇವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಆತನ ಸನ್ನಿಧಿಯಲ್ಲಿ ನಾವೇನೇ ಬಿಡಿದ್ರು ಕೊಡುವಂತಹ ದೇವರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಮುಂಜಾನೆ ವೇಳೆಯಲ್ಲಿ ಅದೇ ದಾವೀದನ ಬರೆದ ಕೀರ್ತನೆ 34ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಯೋಹಾನ ಸನ್ನಿಧಿಯಲ್ಲಿ ಬಂದಿದ್ರೆ ಆತನ ನಿಮ್ಮ ಎಲ್ಲವನ್ನು ಬಿಡಿ ಕೊಡ್ತಾನೆ ಎಂಬುದಾಗಿ ದಾವೀದನ ಬರೆದ ಕೀರ್ತನೆ 34ನೇ ಅಧ್ಯಾಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, 34ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಳದೆ ಹಸಿದವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಳಿಗೂ ಕಡಿಮೆ ಇಲ್ಲ. ಹೌದು ಪ್ರೀತಿಯ ಮಕ್ಕಳೇ, ಒಂದು ವೇಳೆ ಸಿಂಹಗಳು ಹಸಿವೆಂದು ಇರ್ಬೋದು, ಆದರೆ ದೇವರ ಸನ್ನಿಧಿಯಲ್ಲಿ ಬರುವಾಗ ಎಲ್ಲವನ್ನು ಕೊಡುವಂತ ದೇವರಾಗಿದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನ ತೀರ್ಮಾನ ಮಾಡ್ಕೊಳ್ಬೇಕು, ದೇವರೇ ನನ್ನ ಹೊಟ್ಟೆಗಾಗಿ ದೇವರನ್ನು ನೋಡದೆ, ದೇವರೇ ನಿನ್ನ ನಂಬಿಕೆಯಿಂದ ಆತ್ಮ ದಾಹದಿಂದ ನಿನ್ನನ್ನು ಹುಡುಕ್ತೀನಿ, ದೇವರೇ ನೀನು ಎಲ್ಲವನ್ನು ಕೊಡುವಂತ ದೇವರಾಗಿದೆ. ನನ್ನ ಕುಟುಂಬದಲ್ಲಿ ಸಾಲ ಸಮಸ್ಯೆ ಇರ್ಬೋದು, ರೋಗದಲ್ಲಿ ಇರ್ಬೋದು, ಆದರೆ ಇಂದು
ದೇವರು ಬಿಡುಗಡೆ ಕೊಡ್ತಾನೆ. ಪ್ರೀತಿ ಮಕ್ಕಳೇ, ಆತನ ಬಳಿಗೆ ನಂಬಿಕೆಯಿಂದ ಬರಬೇಕು. ದೇವರು ನಮ್ಮನ್ನು ಎಲ್ಲವನ್ನು ಸಕಲದಿಂದ ಬಿಡುಗಡೆ ಕೊಡ್ತಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಲಿ. ಪ್ರಾರ್ಥನೆ ಮಾಡಲು ಕಣ್ಮುಚ್ಚಿಕೊಂಡು ಪ್ರಾರ್ಥನೆ. ಪರಿಶೋಧನೆ ಪ್ರೀತಿಯುಳ್ಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ನೋಡುವಂತೆ ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ. ದೇವರೇ, ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ಮುಂಜಾನೆ ವೇಳೆಯಲ್ಲಿ ದೇವರೇ ನೀನು ಹೇಳಿದಲ್ಲ, ಎಲೆ ಬಾಯಾರದ ಸಕಲ ಜನರೇ ಬನ್ನಿರಿ, ಉಣ್ಣಿರಿ, ನಿಮಗೆ ಹಣವಿಲ್ಲದೆ ಕೊಡ್ತೇನೆ ಅಂತ ಹೇಳುವಾಗ, ಹೌದೇ ಸ್ವಲ್ಪ ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನ ಆಶ್ವಸು. ಅವ್ರ ಏನೇ ಸಮಸ್ಯೆ ಇದೆಲ್ಲ ಬಿಡುಗಡೆ ಕೊಡು ಅಪ್ಪ. ದಾಹದಿಂದ ನಿನ್ನನ್ನು ಹುಡುಕುವಂತೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಯುಳ್ಳ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲರೂ ನಿಮ್ಮ ಕರೆಗಳ ಅರ್ಪಿಸ್ತಾ ಈ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡ್ತೇನೆ. ಚುಳ್ತಂದೆ, ಆಮೆನ್.